ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನಿವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇಲ್ಲಾಂದರೆ ಈಗಾಗಲೇ ನಿಮಗೆ ವಿಡಿಯೋನಲ್ಲಿ ಟೈಟಲ್ ಈ ಥರ ತಮ್ಮನೇಲಲ್ಲಿ ಎಲ್ಲ ನೋಡಿದರೆ ಗೊತ್ತಾಗಿರುತ್ತೆ. ಇವತ್ತು ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ. ಶನಿವಾರ ಭಾನುವಾರ ಒಂದು ಮದುವೆ ಇತ್ತು. ಶನಿವಾರ ರಿಸೆಪ್ಷನ್ಗೆ ಮಾತ್ರ ಹೋಗಿ ಬಂದ್ಬಿಟ್ವಿ. ಇಲ್ಲೇ ಕೋಲಾರಲ್ಲಿ ಮದುವೆ ಇದ್ದಿದ್ದಂಥದ್ದು. ಸರಿ ಅಂತ ಹೇಳ್ಬಿಟ್ಟು ನಾನು, ನನ್ನ ಮಗ ಮತ್ತು ನಮ್ಮ ಅವರು ಕಾರಲ್ಲಿ ಹೋಗಿ ನೈಟಲ್ಲಿ ಬಂದ್ಬಿಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮವರು ಬರ್ತಾಯಿದ್ರಲ್ವ, ಹಾಗೆ ಹೋಗಿದ್ವಿ. ಯಾರೆಲ್ಲ ಹೋಗಿದ್ವಿ, ಯಾವ ಥರ ಎಲ್ಲ ಮದುವೆ ಆಯಿತು, ಏನು ಹೇಗೆ ಅಂತ ಹೇಳ್ಬಿಟ್ಟು ರಿಲೇಟಿವ್ಸ್ ಇನ್ನು ಈ ಥರ ಎಲ್ಲಿಗಾದರೂ ಹೋದರೆ ರಿಲೇಟಿವ್ಸ್ ಎಲ್ಲರೂ ಬರ್ತಾರಲ್ವ, ಎಲ್ಲರೂ ಮಾತಾಡಿಸಿ ಎಲ್ಲನೂ ಚೆನ್ನಾಗಿರುತ್ತೆ. ಹಾಗೆ ಅದನ್ನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಅವತ್ತು ಬೆಳಿಗ್ಗೆ ಕ್ಲೈಮೇಟ್ ನೋಡಿ ಈ ಥರ ಇತ್ತು. ಆಚೆ ಬಂದು ನೋಡಿದ್ರೆ ತುಂಬಾ ಸೂಪರಾಗಿತ್ತು, ಒಂದು 6 ಆ ಥರ. ಮತ್ತು ಅವತ್ತು ಬಂದ್ಬಿಟ್ಟು ಮಕ್ಕಳಿಗೆ ವೆಜ್ ರೈಸ್ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದೆ. ಹೋದರು ಕಾಲೇಜಿಗೆ, ಸ್ಕೂಲ್ಗೆಲ್ಲ ಹೋಗಿದ್ರು. ಮತ್ತು ಇಲ್ಲಿ ಬೆಂಡೆಕಾಯಿ ಮಸಾಲೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಬೆಂಡೆಕಾಯಿನ ಇಲ್ಲಿ ಗೊಜ್ಜು ಥರ ಮಾಡ್ಕೊತಾ ಇದ್ದೀನಿ. ಸಾರಿ, ಅದೇ ಬೆಂಡೆ ಅಂದರೆ ಮಸಾಲೆನೇ, ನಮ್ಮ ಕಡೆ ಎಲ್ಲ ಗೊಜ್ಜು ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ಬೆಂಡೆಕಾಯಿ ಈ ಥರ ಮೊದಲು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆನೂ ರೆಡಿ ಮಾಡಿದ್ದೀನಿ. ಮಸಾಲೆ ರುಬ್ಬಿಟ್ಕೊಂಡು ಇವಾಗ ಬೆಂಡೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು 4-5 ಟೊಮೊಟೊ, ಹಾಗೆ ಒಂದು ಸ್ವಲ್ಪ ಕಡಲೆಪಪ್ಪು, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಧನಿಯಾ ಪುಡಿ, ಹಾಗೆ ಖಾರ ಪುಡಿ, ಮತ್ತು ಕೊಬ್ಬರಿ ಇದೆಲ್ಲ ಹಾಕದೆ ಇರೋದ್ರಿಂದನೇ ಟೊಮೊಟೊ ಎಲ್ಲ ಜಾಸ್ತಿ ಆಗ್ತಾಯಿರೋದು. ಟೊಮೊಟೊ ಜಾಸ್ತಿ ಹಾಕಿದ್ರೆ ಗ್ರೇವಿ ಎಲ್ಲ ಜಾಸ್ತಿ ಆಗುತ್ತೆ, ಸಾಂಬಾರು ಜಾಸ್ತಿ ಆಗುತ್ತೆ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಇದು ಪುದೀನ, ಕೊತ್ತಂಬರಿ ಅದನ್ನು ಹಾಕಿ ಚೆನ್ನಾಗಿ ಮಸಾಲೆನ ಪೇಸ್ಟ್ ಮಾಡಿಕೊಂಡು ಇವಾಗ ಬೆಂಡೆಕಾಯಿ ಹುರಿದಿದ್ದಾದಮೇಲೆ ಈ ಥರ ಹಾಕ್ಕೊಂಡ್ರೆ ಅದನ್ನು ಅಷ್ಟೇ ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಇದು ಗರಂ ಮಸಾಲ ಎಲ್ಲನೂ ರುಬ್ಕೊಂಡಿದ್ದಂಥದ್ದು, ಟೊಮೊಟೊ, ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ಇತ್ತು. ಮತ್ತು ಕಡಲೆಪಪ್ಪು ಹಾಕಿದೆ, ಸ್ವಲ್ಪ ಗ್ರೇವಿ ಸಾಂಬಾರು ಬೇಕಾಗತ್ತಲ್ವ, ಅದಕ್ಕೆ ಆ ಥರ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಇವಾಗ ನಾವು ಬೆಂಡೆಕಾಯಿ ಫ್ರೈ ಆಗಿದ್ದಾದಮೇಲೆ ಮಸಾಲೆನ ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕು ಏನು ಅಂತ ನೀರನ್ನ ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಬೆಂಡೆಕಾಯಿ ಸ್ವಲ್ಪ ಮೆತ್ತಗಾಗತ್ತಲ್ವ, ಆ ಥರ ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಟೇಸ್ಟಿಯಾದಂಥ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಈಗಾಗಲೇ ವಿಡಿಯೋಸ್ನ ಎಲ್ಲನೂ ಹಾಕಿದ್ದೀನಿ ಹಿಂದೆ, ಮತ್ತೆ ಅಷ್ಟೊಂದು ಡೀಟೇಲಾಗಿ ಹಾಕೋಕ್ಕೆ ಏನೂ ಹೋಗಲಿಲ್ಲ, ತೋರಿಸೋಕ್ಕೆ. ನಿಮಗೂ ಅರ್ಥ ಆಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಅವತ್ತು ಬಂದ್ಬಿಟ್ಟು ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಇನ್ನು ಸಾಯಂಕಾಲ ಯಾವಾಗಲೂ ಹೋಗೋದಲ್ವ, ಇನ್ನು ನಮ್ಮವ್ರೂ ಬರ್ತೀರಿ ಅಂತ ಹೇಳಿದ್ರು. ನಮ್ಮವ್ರು ಬರದೇ ಇದ್ದಿದ್ರೆ ಮಧ್ಯಾಹ್ನ ಅಂದರೆ ಒಂದು 3-4 ಗಂಟೆ ಆ ಥರನೇ ಬಿಡಬೇಕಾಗಿತ್ತು. ಇನ್ನು ಇಲ್ಲಿಂದ ಎಲ್ಲ ರೆಡಿ ಆಗಿ ಎಲ್ಲ ಹೋಗ್ಬೇಕಾಗುತ್ತಲ್ವ, ಮಕ್ಕಳು ಇರಬೇಕಾಗಿತ್ತು. ಇನ್ನು ಅವರು ಬರ್ತೀನಿ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಇನ್ನು ಕಾರಲ್ಲಿ ಎಷ್ಟೊತ್ತಾದರೂ ಹೋಗ್ಬೋದು, ಎಷ್ಟೊತ್ತಾದರೂ ಬರ್ಬೋದು, ಕಾರಲ್ಲಿ ಹೋಗಿ ಬಂದ್ಬಿಡ್ಬೋದು ಅಂತ ಹೇಳಿಬಿಟ್ಟು ಹಾಗೆ ಅಂದ್ಕೊಂಡಿದ್ದು. ಇನ್ನು ಮತ್ತೆ ಬೇಕಾದರೆ ಹೋಗೋವಾಗ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು ನಮ್ಮ ಅವರು. ಇನ್ನು ನಾವು ಹೋಗೋ ರೂಟಲ್ಲೇ ಅವರು ಸ್ಕೂಲು ಕಾಲೇಜೆಲ್ಲ ಸಿಗೋದು, ಅದಕ್ಕೋಸ್ಕರ ಹೋಗುವಾಗೆ ಕರ್ಕೊಂಡು ಹೋಗೋಣ, ನಾವು ರೆಡಿ ಆಗಿಬಿಟ್ಟು ಬಟ್ಟೆ ಎಲ್ಲ ತೊಗೊಂಡಿರೋ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಆಗೋ ಟೀಚರ್ನ ಕೇಳಿದೆ, ನಮ್ಮವನು ಸ್ನಾನ ಎಲ್ಲ ಮಾಡಬೇಕು, ನಾನು ರೆಡಿ ಆಗಬೇಕು, ಮನೆಗೆ ಬಂದು ಮಿಸ್ ಅವ್ರನ್ನ ಪರ್ಮಿಷನ್ ಕೇಳು ಅಂತ. ಅವರು ಕೊಡಲಿಲ್ಲ ಪರ್ಮಿಷನ್ನು. ಸರಿ ಅಂತ ಹೇಳಿಬಿಟ್ಟು ಇನ್ನು ಅಷ್ಟರೊಳಗೆ ನಾವು ಅಲ್ಲಿಗೆ ಹೋಗೋಷ್ಟರೊಳಗೆ ಸ್ಕೂಲು ಬಿಡೋ ಟೈಮ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹೋದ್ವಿ. ಹೋಗಿ ಅಲ್ಲಿ ಇನ್ನು ಸ್ಕೂಲು ಎಲ್ಲ ಬಿಟ್ಟಿದ್ದರು, ಅಲ್ಲೇ ಕಾತ್ಕೊಂಡಿದ್ದ. ನಮ್ಮ ದೊಡ್ಡವನು ಮಾತ್ರ ತಪ್ಪಿಸ್ಕೊಂಡು ಬಂದ್ಬಿಟ್ಟ. ಅವ್ನು ಮೊದಲೇ ಹೇಳಿಲ್ಲ, ನಾನು ಬರಲ್ಲ ಮಮ್ಮಿ ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಆಗಲೂ ಇರಲಿ ಅಂತ ಒಂದು ಜೊತೆ ಬಟ್ಟೆ ಎತ್ಕೊಂಡಿದ್ದೆ. ಇವರು ಬಿಡಲ್ಲ, ಸಿಕ್ಕಿದ್ರೆ ಕರ್ಕೊಂಡೇ ಬರ್ತಾಯಿದ್ರು. ನಮ್ಮವರು ಬಾ ಅಂತ ಹೇಳಿದ್ರೆ ಅವನೇನು ಹೇಳ್ದಿರ ಬಂದ್ಬಿಡ್ತಾಯಿದ್ದ.
ಸರಿ ಬೆಂಡೆಕಾಯಿ ಗೊಜ್ಜು ನೋಡಿದ್ರಲ್ಲ ಈ ಥರ ಮಾಡೋದು ಅಂತ. ಸರಿ ನೋಡಿ ಇವಾಗ ಬಂದುಬಿಟ್ಟು ಒಂದು 5 o'clock ಆಗೋಯ್ತು. ಅವರು 4 o'clock ಏನೋ ಬಂದರು ಮನೆಗೆ. ಅಷ್ಟೊತ್ತಿಗೆ ರೆಡಿ ಆಗಿರು ಅಂತ ಹೇಳಿದ್ರು. ನಾನು ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡಿ ಇನ್ನು ಒಬ್ಬೊಬ್ಬರು ಐಬ್ರೋಗೆ ಅದಕ್ಕೆ ಇದಕ್ಕೆ ಬರ್ತಾಯಿದ್ರು. ಸ್ನಾನ ಮಾಡಿ ಇದ್ದೆ ಮತ್ತೆ ರೆಡಿಯಾಗಿ ಎಲ್ಲನೂ. ಮತ್ತು ನೋಡಿ ಇವಾಗ ಬಂದುಬಿಟ್ಟು ನಮ್ಮ ಶೆಡ್ ಹತ್ರ ಅಲ್ಲಿ ಈ ಇಟ್ಟಿಗೆ ಹಾಕೋದಕ್ಕೆ ಇದು ಡಸ್ಟ್ ಇರುತ್ತಲ್ವ, ಅದು ಲೋಡ್ ಬಂದಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಇಳಿಸಿ ಅದಕ್ಕೆ ಅಮೌಂಟ್ ಏನೋ ಕೊಡೋಕ್ಕೆ ಹೋಗಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಮತ್ತು ಇಲ್ಲಿ ನೋಡಿ ನನ್ನ ಮಗನೂ ಕರ್ಕೊಂಡು ಇದು ಬಂದುಬಿಟ್ಟು ಶ್ರೀನಿವಾಸ್ಪುರ ಟು ಕೋಲಾರ ರೋಡಲ್ಲಿ ಒಂದು ಕೆರೆ ಬರುತ್ತೆ. ಅದು ಎಷ್ಟು ದೊಡ್ಡ ಕೆರೆನೋ, ಅದರಲ್ಲಿ ತುಂಬ ನೀರಿರ್ತವೆ ನೋಡಿ. ನೈಟಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆಯೋ. ಅದೊಂಥರ ಕೆರೆನ ಆ ರೋಡಲ್ಲಿ ಹೋಗೋವಾಗ ಕೆರೆನ ನೋಡ್ತಾ ಇದ್ದರೆ ಒಂಥರ ಸಮುದ್ರದ ಹತ್ರ ಬಂದ ಥರ ಇರುತ್ತೆ. ಮುದುವಾಡಿ ಕೆರೆ ಅಂತ ಹೇಳ್ತಾರಲ್ಲ ಆ ಥರ, ಅದು ದೊಡ್ಡ ಕೆರೆ ಅದು. ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ತಗೊಂಡೆ, ಚೆನ್ನಾಗಿತ್ತು ನೋಡೋಕ್ಕೆ ಅಂತ ಹೇಳಿಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಅಂದರೆ ಈ ಕಡೆ ಇರೋವ್ರಿಗೆ ಎಲ್ಲನೂ ಗೊತ್ತಿರುತ್ತೆ. ಆದರೂ ಒಂಥರ ನೇಚರ್ ಎಲ್ಲನೂ ನೀರಿಗೆ ಸೂರ್ಯ ಮುಳುಗ್ತಾ ಇದ್ದಿದ್ದಂಥದ್ದು ಅದಕ್ಕೆ ಎಲ್ಲನೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಅದನ್ನು ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಗೊತ್ತಲ್ವ ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಇಲ್ಲ, ಅಂದರೆ ನಮಗೆ ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು ಅಷ್ಟೇ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಾದರೂ ಅಂದರೆ ನೀವು ಫುಲ್ಲು ನೋಡೋಕ್ಕೂ ಟ್ರೈ ಮಾಡಿ ಫ್ರೀ ಟೈಮಲ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕಾದರೂ ಒಂದು 1.5 minute 2 minutes ಆದರೂ ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂದರೆ ಈ ಥರ ನೋಡಿ ಇದು ಮಾಡಿದ್ರೆ ನನಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ. ನನ್ನ ವಿಡಿಯೋಸ್ನ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ, ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡಬೇಕು ಆ ಥರ ಅಂತ ಎಲ್ಲನೂ. ಅದಕ್ಕೋಸ್ಕರನೇ ನಿಮಗೂ ಹೇಳ್ತಾ ಇರೋದು. ನನ್ನ ಚಾನಲಲ್ಲಿ ಬಂದು ಅಂತ ಗೊತ್ತು ಅಂದರೆ ಸ್ವಲ್ಪ ಜನ ಹೊಸ್ದಾಗಿ ಬಂದಿರೋವ್ರಿಗೆ ಹೇಳ್ತಾ ಇದ್ದೀನಿ. ನಾನು ಬಂದ್ಬಿಟ್ಟು ಬಟ್ಟೆ ಸ್ಟಿಚಿಂಗ್ ಮಾಡ್ತೀನಿ, ಹಾಗೆ ಸ್ಯಾರಿ ಕುಚ್ಚು ಡಿಸೈನ್ಸು, ಈ ಥರ ಮೇಕಪ್ಪು, ಈ ಥರ ಸ್ವಲ್ಪ ಎಲ್ಲನೂ ನನ್ನ ಲೈಫ್ ರೊಟೀನು ಈ ಥರ ಎಲ್ಲವನ್ನೂ ಶೇರ್ ಮಾಡ್ತಾ ಇರ್ತೀನಿ. ಬ್ಲೌಸು ಡಿಸೈನ್ಸು, ಕುಚ್ಚು ಡಿಸೈನ್ಸು, ರಂಗೋಲಿ, ಈ ಥರ ಎಲ್ಲವೂ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಎಲ್ಲನೂ ಇರುತ್ತೆ. ನನ್ನ ಚಾನಲ್ನ ಫಾಲೋ ಮಾಡಿ ನೋಡಿ. ಇನ್ನು ಎಲ್ಲನೂ ಚೌಟ್ರಿ, ಇನ್ನು ನಮ್ಮ ಚೌಟ್ರಿಗೂ ಬಂದಿದ್ದಾದಮೇಲೆ ಇನ್ನು ಎಲ್ಲರೂ ಇರ್ತಾರಲ್ವ ಮಾತಾಡಿಸ್ತಾ ಇದ್ದಿದ್ದು. ಇನ್ನು ನಾನು, ನಮ್ಮವರು, ನನ್ನ ಮಗ ಎಲ್ಲ 3 ಜನ ಹೋಗಿದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕ, ನಮ್ಮ ಅಣ್ಣವರು, ನಮ್ಮ ಅಕ್ಕನ ಮಗ, ಅತ್ತಿಗೆ, ನಮ್ಮ ಅಮ್ಮವರು ಇವರು ಬಂದಿದ್ದರು. ಹಾಗೆ ಇನ್ನು ಆವಾಗಲೇ ಹೋಗಿರೋದಲ್ವ, ಇನ್ನು ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಮಾತಾಡಿಸ್ತಾ ಇದ್ದೀವಿ. ಎಲ್ಲರೂ ಗೊತ್ತಿರೋ ರಿಲೇಷನ್ಸೇ ಬಂದಿರ್ತಾರೆ. ಅದೊಂದು ಖುಷಿ. ಎಲ್ಲರೂ ಅವರನ್ನು ಮಾತಾಡಿಸ್ತಾರೆ, ನಾವು ಮಾತಾಡಿಕೊಂಡು ಹಾಗೆ ಇರೋವಂಥದ್ದು. ಈಗ ತಾನೇ ಎಂಟ್ರ್ ಆಗಿದ್ವಿ ನೋಡಿ. ನಮ್ಮ ಯಜಮಾನ್ರು ಬಂದಿದ್ದರು, ಹಾಗೆ ನಮ್ಮಮ್ಮ, ನಮ್ಮ ಅಕ್ಕ ಅವರು, ಈ ಥರ ಎಲ್ಲರೂ ಇದ್ದಾರೆ. ಬನ್ನಿ ಯಾರ್ಯಾರು ಏನು ಅಂತ ಹಾಗೆ ತೋರಿಸ್ತೀವಿ. ಹಾಗೆ ನೋಡ್ತಾಯಿರಿ. ಈ ವಿಡಿಯೋದಲ್ಲಿನೂ ಅಂದರೆ ಈ ಮದುವೆಗೆ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಇದ್ದರೆ ಇವಾಗ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ ಈ ಥರ ವಿಡಿಯೋ ಅಂತ ಎಲ್ಲನೂ. ಕೆಲವರೆಲ್ಲ ಕೇಳ್ತಾಯಿದ್ರು. ಇನ್ನು ಸ್ಟೇಜ್ ಮೇಲೆ ಹೋಗೋಣ ಅಂತ ಹೇಳಿ ಎಲ್ಲರೂ ಹೋಗಿ, ಮತ್ತು ಅಲ್ಲಿ ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ವಿ. ನಮ್ಮ ಚಿಕ್ಕಪ್ಪ ಅವರ ಫ್ಯಾಮ್ಲಿ, ನಮ್ಮ ಫ್ಯಾಮ್ಲಿ ಎಲ್ಲನೂ ಸೇರಿ ಗ್ರೂಪ್ ಫೋಟೋ ತೊಗೊಂಡ್ವಿ. ಅಲ್ಲಿ ಫೋನು ನನ್ನ ಮಗನ ಹತ್ರ ಇದ್ದ, ಮತ್ತು ಅಲ್ಲಿ ನಿಂತ್ಕೊಂಡಿದ್ವಲ್ಲ ಬೇರೆಯವ್ರ ಕೈಯಲ್ಲಿ ಯಾರ ಕೈಯಲ್ಲಿ ಕೊಡೋದು ಏನು ಅಂತ ಕನ್ಫ್ಯೂಸ್ ಆಗಿ ಅದು ವಿಡಿಯೋನೂ ಇಲ್ಲ, ಫೋಟೋನೂ ಇಲ್ಲ, ಅದು ಹಾಗೆ ಆಗೋಯ್ತು. ಅದೊಂದು ಮಿಸ್ ಆಯಿತು. ಮತ್ತು ಅದು ಸ್ಟೇಜ್ ಮೇಲೆ ಎಲ್ಲ ಹೋಗಿ ಬಂದ ಮೇಲೆ ಫೋಟೋಸಲ್ಲಿ ಹಿಡ್ಕೊಂಡು ಇಲ್ಲಿ ಬಂದು ಊಟಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಕೂತ್ಕೊಂಡಿದ್ವಿ ನೋಡಿ. ಊಟದಲ್ಲಿ ಈ ಥರ ಎಲ್ಲನೂ ಎಲ್ಲ ವೆರೈಟೀಸ್ ಎಲ್ಲನೂ ಮಾಡಿದರು. ಸರಿ ಅಂತ ಹೇಳಿಬಿಟ್ಟು ಊಟನ ತಿಂತಾಯಿದ್ದೀವಿ. ನಾವು ಹೋಗಿದ್ದವರು ನಾನು ನಮ್ಮ ಅಕ್ಕನ ಮಗ, ಮತ್ತು ನನ್ನ ಮಗ, ನಮ್ಮ ಅಣ್ಣನ ಮಗ, ಮತ್ತು ನಮ್ಮವರು ಒಂದು ಹತ್ರ ಕೂತ್ಕೊಂಡಿದ್ವಿ. ಇನ್ನು ಬೇರೆಯವರು ಹಿಂದ್ಗಡೆ ಎಲ್ಲ ಕೂತ್ಕೊಂಡಿದ್ರು ನೋಡಿ. ಅಲ್ಲಿ ಊಟದಿಂದನೂ ಆಚೆ ಬಂದ್ವಿ, ತಿಂದಿದ್ದು ಎಲ್ಲ ಆಯಿತು ನೋಡಿ. ಇವ್ರದ್ದೇ ಮದುವೆ, ಹೆಣ್ಣು ಗಂಡು ನೋಡಿ. ಇಲ್ಲಿ ಬಂದ್ಬಿಟ್ಟು ಇನ್ನು ಇರ್ತಾರಲ್ವ ಎಲ್ಲರೂ ರಿಲೇಷನ್ಸೇ, ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಹೀಗೆ
ತಂಗಿ ಆಗಬೇಕು ನಮ್ಮ ಚಿಕ್ಕಪ್ಪನ ಮಗಳು. ಮತ್ತು ಇನ್ನು ಎಲ್ಲರೂ ಅಲ್ಲೇ ಕೂತ್ಕೊಂಡಿದ್ವಿ, ಎಲ್ಲರೂ ಹಾಗೆ ಮಾತಾಡಿಸ್ಕೊಂಡು ಹಾಗೆ ಇದ್ವಿ. ಅಲ್ಲೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡ್ವಿ. ಮತ್ತು ಹೀಗೆ ಇವರು ನಮ್ಮ ರಿಲೇಷನ್ಸೇ. ಹಾಗೆ ಇಲ್ಲೇನೂ ಕೂತ್ಕೊಂಡು ಮಾತಾಡಿಸ್ತಾ ಇದ್ವಿ. ಅವರ ಮಗ ಅವರ ಮದುವೆಗೂ ಎಲ್ಲನೂ ಹೋಗಿದ್ವಲ್ಲ, ಅದನ್ನು ವಿಡಿಯೋನೂ ಶೇರ್ ಮಾಡಿದ್ದೆ ಮೊದಲು. ಹಾಗೆ ಅವರು ಮಾತಾಡಿಸ್ಕೊಂಡು ಎಲ್ಲನೂ ಹಾಗೆ ಇದ್ದರು. ಇಲ್ಲೇ ಬಂದ್ಬಿಟ್ಟು ಇಲ್ಲಿ ಇವರು ಮಾತಾಡ್ತಾ ಇದ್ರು. ಹಾಗೆ ನನ್ನ ಮಗ ತಗೊಂಡೋಗಿದ್ದಾನೆ ಎಲ್ಲರನ್ನು ಆಯ್ ಮಾಡಿಸಂತ ಇದೆ. ಈ ಹುಡುಗಿನೇ ನಮಗೆ ತಂಗಿ ಆಗಬೇಕು. ಹಾಗೆ ನಮ್ಮ ಅಕ್ಕ ಇದ್ದಾಳೆ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ತಂಗಿ ಇದ್ದಾಳಲ್ಲ, ತಂಗಿ ಮಗಳು, ಇವರಿಬ್ರು ಟ್ವಿನ್ಸು. ಇವರು ಎಲ್ಲರನ್ನು ಹಾಗೆ ಅವರು ಆಲ್ರೆಡಿ ಮಾತಾಡಿಸ್ತಾ ಇದ್ರಲ್ವ, ಇಲ್ಲಿ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಹಾಗೆ ಫೋಟೋಸ್ ಕಡೆ ಇರೋದು ನಾನು ತಗೊಂಡ್ವಿ. ಮತ್ತು ಇಲ್ಲಿ ಇವರು ಬಂದ್ಬಿಟ್ಟು ಮತ್ತೆ ಬಂದರು. ಇವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಿದ್ದು. ಇನ್ನು ಇಲ್ಲಾಂದರೆ ಹೊರ್ಟುಬಿಡ್ತಾ ಇದ್ವಿ. ಇವ್ರೂ ಹಾಗೆ ತಮ್ಮ ಆಗಬೇಕು, ಇನ್ನೊಬ್ಬ ಚಿಕ್ಕಮ್ಮ ಮಗ ಆಗಬೇಕು. ನಮ್ಮ ಅಮ್ಮ ಅವರ ತಂಗಿ ಮಗ ನೋಡಿ. ನಮ್ಮ ಅಮ್ಮ ತಂಗಿನೂ ಇದ್ದಾರೆ, ಹಿಂದ್ಗಡೆ ಗ್ರೀನ್ ಕಲರ್ ಸ್ಯಾರಿ ಅವರೇನೆ. ಇನ್ನು ಅವ್ರನ್ನ ಎಲ್ಲನೂ ಹಾಗೆ ಮಾತಾಡಿಸ್ಕೊಂಡು ಹಾಗೆ ಇನ್ನು ಈ ಹುಡ್ಗನೂ ಬನ್ನಿ ಅಕ್ಕ ಎಲ್ಲ ನಾವು ಇವಾಗ ಫ್ಯಾಮ್ಲಿ ಫುಲ್ ಎಲ್ಲನೂ ವಿಡಿಯೋ ಅಂದರೆ ಫೋಟೋ ವಿಡಿಯೋನ ಬನ್ನಿ ಅಂತ ಹೇಳ್ಬಿಟ್ಟು ಮತ್ತೇನ ಕರ್ಕೊಂಡು ಹೋದ. ಹಾಗೆ ಇದೊಂದು ಅದು ಮೊದಲು ತೆಗೆದಿದ್ದು ಅದೊಂದು ಗ್ರೂಪ್ ಫೋಟೋ ಒಂದು ಮಿಕ್ಸ್ ಆಗೋಯ್ತು. ಇದೇನೋ ವಿಡಿಯೋ ಮಾಡಿಕೊಂಡೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಒಬ್ಬರು ನಿಂತ್ಕೊಂಡಿದ್ರು. ಅವರೂ ಅಂದರೆ ನನಗೆ ಅಕ್ಕ ಮಗ ಆಗಬೇಕು. ಅವ್ರ ಕೈಗೆ ಕೊಟ್ಟೆ. ಅವ್ರು ಏನು ಅಂದ್ಕೊಂಡ್ರು ಏನೋ, ಅವ್ರನ್ನೂ ತೋರಿಸ್ತೀನಿ ಯಾರು ಅಂತ. ಹಾಗೆ ವಿಡಿಯೋ ಮಾಡಿ ಕೊಡಪ್ಪ ಅಂತ ಹೇಳಿಬಿಟ್ಟು ಹಾಗೆ ಫೋಟೋಸ್ನೂ ಕ್ಲಿಕ್ ಮಾಡಿದ್ದಾನೆ. ಲಾಸ್ಟಲ್ಲಿ ಹಾಕಿರ್ತೀನಿ. ನನ್ನ ಕೈಯಲ್ಲಿತ್ತು. ಹಾಗೆ ಸೆಲ್ಫಿ ವಿಡಿಯೋನೂ ಇಟ್ಕೊಂಡೆ ನೋಡಿ. ಇವಾಗ ಇಲ್ಲಿ ಹೋಗ್ತಾ ಇದ್ದಾರಲ್ಲ ವೈಟ್ ಶರ್ಟು, ಆ ಹುಡುಗನೇ ಅಂದರೆ ಅಕ್ಕನ ಮಗ ಆಗಬೇಕು. ಅವ್ರ ಕೈಯಲ್ಲೇ ಕೊಟ್ಟಿದ್ದಿದ್ದದ್ದು. ಅವರೂ ಕೋಲಾರಲ್ಲಿರೋವಂಥದ್ದು. ಹೀಗೆ ಇರುತ್ತಲ್ವ. ಇನ್ನು ನಮ್ಮವರು, ನಮ್ಮ ಕುಟುಂಬ, ನಮ್ಮ ಫ್ಯಾಮ್ಲಿ ಅಂತ ಅನ್ನೋದು. ಹಾಗೆ ಫೋಟೋಸು ಎಲ್ಲನೂ ಇಟ್ಕೊಂಡು ಹಾಗೆ ಮಾತಾಡಿಕೊಂಡು ಇದ್ದಂಥ ಇದ್ದು. ಅಂದರೆ ನೋಡಿ, ಇವರೇ ಅಕ್ಕ ಮಗ ಆಗಬೇಕು. ಇವರೇ ಫೋಟೋ ಅಂದರೆ ವಿಡಿಯೋ ಮಾಡಿಕೊಟ್ಟಿದ್ದಿದ್ದು. ಹಾಗೆ ಫೋಟೋ ಎಲ್ಲ ತೆಗೆದು ಬಂದಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನನಗೆ ಇಷ್ಟೊತ್ತು ತಂಗಿ ಆಗಬೇಕು ಅಂತ ಹೇಳಿ ತೋರಿಸ್ದೆ ಅಲ್ವಾ, ಅವರ ಅಣ್ಣನ ಮಗ ಮತ್ತು ಹೆಂಡತಿ ಮಗಳು ಇಲ್ಲಿದ್ದಾರೆ. ಆ ಹುಡುಗಿದು ಬಂದ್ಬಿಟ್ಟು ಬರ್ತ್ಡೇ ಇತ್ತಂತೆ ಇವತ್ತು. ನಮ್ಮ ಅಕ್ಕ ಏನಕ್ಕೆ ಹೇಳಿದ್ಲು, ಈ ಥರ ಇದ್ದರೆ ಕೆಲವೊಂದು ಇವನ್ನ ತೊಗೊಂಬಂತ. ಅಂದರೆ ಆ ಹುಡುಗಿದು ಬರ್ತ್ಡೇ ಅಂತ ಗೊತ್ತಿರಲಿಲ್ಲ. ನಮ್ಮ ಅಕ್ಕನ ಯಾವಾಗಲೂ ಬಂದಾಗೆಲ್ಲ ಏನು ನೇನ್ ಪಾಲಿಶ್ ಹಾಕ್ಕೊಂಡಿದ್ಯಾ, ಲಿಪ್ಸ್ಟಿಕ್ ಹಾಕ್ಕೊಂಡಿದ್ಯಾ ಅಂತ ಎಲ್ಲ ಕೇಳ್ತಾ ಇದ್ರಂತೆ. ಅದಕ್ಕೆ ತಗೊಂಬ ಹುಡುಗಿಗೆ ಕೊಡೋಣ ಅಂತ ಹೇಳಿದರು. ಕೋಇನ್ಸಿಡೆಂಟ್ ಆ ಹುಡುಗಿಗೂ ಬರ್ತ್ಡೇ ಇತ್ತಂತೆ. ಹಾಗೆ ಅದು ತಗೊಂಬಂದಿದ್ದು ಹಾಗೆ ಆಯಿತು. ಹಾಗೆ ಮಾತಾಡಿಸ್ಕೊಂಡು ಇದ್ವಿ. ಇನ್ನು ಹೇಗೂ ನನಗೂ ಹೆಣ್ಮಕ್ಳಿಲ್ವಲ್ಲ, ಸರಿ ಅಂತೇಳ್ಬಿಟ್ಟು ಆ ಶಾಪಲ್ಲಿ ಇದ್ದಿದ್ವಲ್ಲ ಕೆಲವೊಂದೆಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದಂಥದ್ದಾಯಿತು. ಕೆಲವ್ರಿಗೆ ಕೊಡ್ತಾ ಇದ್ದೆ ಇವಾಗ ಅವ್ರು ಮಿಸ್ ಆಗಿದ್ದಾರೆ. ಅದಕ್ಕೆ ಅವ್ರಿಗಾದರೂ ಮಿಸ್ ಆದರೂ ಇವಳಿಗಾದರೂ ಕೊಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ ಮನಸ್ಸಲ್ಲೇ. ಇನ್ನು ಈಗಾಗಲೇ 10:30 ಆ ಥರ ಆಗ್ತಾಯಿತ್ತು. ಹಾಗೆ ಇನ್ನು ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳಿ ಹಾಗೆ ಬರ್ತಾಯಿದ್ವಿ. ಹಾಗೆ ಇನ್ನು ಒಬ್ಬೊಬ್ಬರೇ ಸಿಗ್ತಾ ಇರ್ತಾರಲ್ಲ. ಇವರು ಬಂದ್ಬಿಟ್ಟು ನಮ್ಮ ಊರ ಕಡೆ, ಅಂದರೆ ನಮ್ಮ ಅಮ್ಮ ಅವರ ಊರವರು, ನಮಗೆ ದೊಡ್ಡಪ್ಪ ಮಗಳು ಆ ಥರ ಆಗ್ತಾರೆ. ಇವರು ಹೀಗೆ ಬಂದವ್ರನ್ನೆಲ್ಲ ಇನ್ನು ಸಿಗ್ತಾ ಇರ್ತಾರೆ. ಆ ಕಡೆ ಊರ ಕಡೆನೂ ಸಿಗ್ತಾ ಇರ್ತಾರೆ, ಈ ಕಡೆ ನೆಂಟರ ಕಡೆನೂ ಸಿಗ್ತಾ ಇರ್ತಾರೆ. ಹಾಗೆ ಮಾತಾಡಿಕೊಂಡು ಹಾಗೆ ಇರುತ್ತಲ್ವ. ಇನ್ನು ಹೋಗ್ಬೇಕಾಗಿತ್ತು. 10:30 ಆ ಥರ ಆಗೋಯ್ತು. ಆಚೆಗೆ ಬರ್ತಾಯಿದ್ವಿ. ಇನ್ನು ಎಲ್ಲರೂ ಸೇರಿರೋ ಹತ್ರ ಇನ್ನು ಒಬ್ಬೊಬ್ಬರೇ ಅಲ್ಲಿ ಸಿಗಬೇಕಲ್ವ. ನೋಡಿ, ಇವಾಗ ನಾನು ಆ ಹುಡುಗಿನೂ ಮಾತಾಡ್ತಾ ಇದ್ವಲ್ಲ, ಆ ಹುಡುಗಿನೂ ನಮ್ಮ ಚಿಕ್ಕಮ್ಮ ಮಗಳು. ನನಗೂ ಆ ಹುಡುಗಿಗೂ 1 ಮಂತು ಡಿಫ್ರೆನ್ಸು. ಇಬ್ಬರು ಒಂದೇ ಜೊತೆ ಅವರು. ನಾವು ಇವಾಗ ನಮ್ಮ ಚಿಕ್ಕಮ್ಮ ಮಗ ಅಂತ ಹೇಳ್ದಲ್ವ, ತಮ್ಮ ಅಂತ ಹೇಳ್ಬಿಟ್ಟು ಆ ಹುಡುಗನವರ ಅಕ್ಕ. ಆ ಥರ ಈ ಥರ ಎಲ್ಲರೂ ಈ ಥರ ಏನಕ್ಕಾದರೂ ಸಿಕ್ಕಿದ್ರೆ ಹೋದರೆ ಈ ಥರ ಎಲ್ಲರೂ ಸಿಗ್ತಾರೆ. ಹಾಗೆ ಎಲ್ಲರೂ ಮಾತಾಡಿಸ್ಕೊಂಡು ಬರ್ಬೋದು. ಇನ್ನು ಒಬ್ಬೊಬ್ಬರೇ ಬರೋಕ್ಕೂ ಆಗೋದಿಲ್ಲ, ಅವರು ಮನೆಗಳಿಗೆ ಹೋಗೋಕ್ಕಾಗಲ್ಲ. ಆ ಥರ ಇರತ್ತಲ್ವ. ಈ ಥರ ಫಂಕ್ಷನ್ಗಳಲ್ಲಿ ಸಿಕ್ಕಿದ್ರೆ ಹ್ಯಾಪಿಯಾಗಿ ಮಾತಾಡಿಕೊಂಡು ಇರ್ಬೋದು.
ಹಾಗೆ ಆಚೆಗೆ ಬಂದರೆ ಇನ್ನು ಕೆಲವೊಂದು ಫೋಟೋಸು ವಿಡಿಯೋಸು ಆ ಥರನೇ ಮಾಡ್ಕೊಂಡ್ವಿ. ಫೋಟೋ ತೆಗಿಯೋ ಅಂತ ಹೇಳ್ತಿದ್ರೆ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದ. ಇವರು ನಮ್ಮ ಅಕ್ಕ, ಇನ್ನೊಬ್ಬ ಅಕ್ಕನೂ ಬಂದಿದ್ದರು. ಅವರು ನೋಡಿದ್ರೆ ನಾವು ಬರೋಕ್ಕಿಂತ ಮುಂಚೆನೇ ಅವ್ರಿಗೆ ಬಸ್ಸಲ್ಲಿ ಬಂದಿದ್ದಿದ್ದಲ್ವ, ಟೈಮ್ ಆಗೋಗಿದೆ ಅಂತ ಹೇಳಿ ಹೊರಟೋಗಿದ್ರು. ನೋಡಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಮ್ಮ ಅವರ ತಂಗಿಯವರ ಫ್ಯಾಮ್ಲಿ ನೋಡಿ. ಈ ಹುಡುಗನೇ ತಮ್ಮ, ಈ ಹುಡುಗನೂ ತಮ್ಮನೇ ಆಗಬೇಕು. ವಿಡಿಯೋ ಮಾಡಿ ಎಲ್ಲ ಹಾಕಿದ್ದೆ. ಅವರು ಹೇಳ್ತಾ ಇದ್ದಾರೆ ಎಲ್ಲನೂ ಸಬ್ಸ್ಕ್ರೈಬ್ ಮಾಡಿ ವನಜಾಕ್ಷಿ ಕ್ರಿಯೇಷನ್ಸ್ಗೆ ಅಂತ ಹೇಳಿಬಿಟ್ಟು ಎಲ್ಲನೂ ಮಾಡ್ತಾಯಿದ್ರು. ಅವರು ತುಂಬಾ ಖುಷಿಯಾಗತ್ತೆ. ಅವರೊಂಥರ ವಿಡಿಯೋಸ್ ಹಾಕ್ತಾರೆ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾಯಿದ್ರೆ ಯೂಟ್ಯೂಬಿಗೆ ಖುಷಿಯಾಗುತ್ತೆ. ಹುಡುಗನೂ ಅಷ್ಟೇ ಒಂಥರ ಕೆಲವರು ಯೂಟ್ಯೂಬ್ ವಿಡಿಯೋನ ಏನಿದೆಲ್ಲನ ಅಂತ ಕೆಲವರು ಒಂಥರ ನೋಡ್ತಾರಲ್ವ, ಇವರು ಆ ಥರ ಇಲ್ಲ. ಆ ಥರ ಇರೋರನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಕೆಲವರು ಅವರಾದರೆ ನೋಡಿ, ಇವಾಗ ನನ್ನ ತಮ್ಮ ಅಂತ ಹೇಳ್ದಲ್ವ ಆ ಹುಡುಗ, ವಿಡಿಯೋ ಮಾಡ್ಕೊಂಡು ಹಾಕಿ ಅಂತ ಹೇಳ್ತಾರೆ. ಕೆಲವರು ವಿಡಿಯೋ ಮಾಡೋಕ್ಕೆ ಹೋದರೆ ಬಚ್ಚಿಟ್ಕೊಳಕ್ಕೆ ಹೋಗ್ತಾರೆ, ನಮ್ಮವರೇ ಆಗಿರಲಿ. ಆ ಥರ ಇರೋರನ್ನ ಕೆಲವ್ರನ್ನೆಲ್ಲನೂ ನಾನು ಹಾಕೋದು ಸ್ವಲ್ಪ ಸ್ಕಿಪ್ಪೇ ಮಾಡ್ಬೋದು. ಆ ಥರ ಇಷ್ಟಪಟ್ಟು ಬಂದವ್ರಿಗೆ ವಿಡಿಯೋ ಮಾಡಿ ಹಾಕಿದ್ರೆ ಒಂಥರ ಖುಷಿ ಆಗುತ್ತೆ. ಆ ಥರ ಬನ್ನಿ ಇವಾಗ ನೋಡಿ ಕೆಲವೊಂದು ಕ್ಲಿಪ್ಪಿಂಗ್ನ ಎಲ್ಲನೂ ತಗೊಂಡ್ವಲ್ಲ. ಇನ್ನು ಚೆನ್ನಾಗಿ ರೆಡಿ ಆಗಿದ್ದರೆ ಇನ್ನು ಕೆಲವೊಂದು ಫೋಟೋಸ್ ತಗೊಳ್ಳೇಬೇಕು ಅಂತ ಅನ್ಸತ್ತಲ್ವ, ಹಾಗೆ ತಗೊಂಡ್ವಿ. ಇನ್ನು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಇವರೆಲ್ಲ ಯಾರು ಏನು ಅಂತ ಹೇಳ್ಬಿಟ್ಟು ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ಕೇನು ಹೋಗಲಿಲ್ಲ. ನಿಮಗೂ ಗೊತ್ತಿರುತ್ತೆ ಅಲ್ವಾ. ಈಗಾಗಲೇ ನಮ್ಮ ಹುಡುಗಿ ಮದುವೆನಲ್ಲೇ ಯಾರು ಏನು ಅಂತ ಎಲ್ಲ ಹೇಳಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಇತ್ತು. ಅಂದರೆ ನಮ್ಮವರು ಬಂದಿದ್ದರು. ಅವರು ಏನು ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿರ್ತಾರೆ, ಫೋನ್ ತೊಗೊಂಡು ಒಂದಾದ್ರೆ ಕೂತ್ಕೊಂಡ್ಬಿಟ್ಟಿರ್ತಾರೆ, ನೀನೇನಾದರೂ ಮಾಡ್ಕೋಗು ಅಂತ. ಮತ್ತು ಹೋಗೋವಾಗ ಜಾಯ್ನ್ ಆಗ್ತಾರೆ. ಗ್ರೂಪ್ ಫೋಟೋಗೆ ಬಂದಿದ್ದರು, ಮತ್ತು ಒಂದು ಹತ್ರ ಕೂತ್ಕೊಂಡ್ಬಿಟ್ರು ಊಟ ತಿಂದ್ಬಿಟ್ಟು. ಅವ್ರ ಫೋಟೋ ಮಿಸ್ ಆಯಿತು, ವಿಡಿಯೋದಲ್ಲಿದೆ. ನೋಡ್ದಲ್ಲ ಫ್ರೆಂಡ್ಸ್, ಈ ಥರ ಆಯಿತು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಟೇಕ್ ಕೇರ್, ಬಾಯ್.